ಸ್ನೇಹಿತರೆ, ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಒಂದು ವಿಭಿನ್ನ, ವಿಶಿಷ್ಟ ಹಾಗೂ ಅಪರೂಪದ ದೇವಾಲಯದ ಬಗ್ಗೆ ಪರಿಚಯಿಸ್ತಾ ಇದ್ದೇವೆ. ಯಾಕೆ ವಿಭಿನ್ನ ಅಂತ ಕೇಳ್ತೀರಾ? ಯಾವುದೇ ಒಂದು ದೇವಸ್ಥಾನದ ಬಗ್ಗೆ, ದೇವರ ಮಹಿಮೆಯ ಬಗ್ಗೆ ತಿಳಿಬೇಕಾದ್ರೆ ದೇವಾಲಯದ ಅರ್ಚಕರಿಂದ ನಾವು ಕೇಳಿ ತಿಳ್ಕೊತೀವಿ ಅಲ್ವಾ? ಆದರೆ ಇಲ್ಲಿ ಸ್ವತಃ ಭಕ್ತರೇ ಈ ದೇವಿಯ ಮಹಿಮೆಯನ್ನು, ಪವಾಡವನ್ನು, ಶಕ್ತಿಯನ್ನು ಮನ ತುಂಬಿ ಹೇಳ್ತಾರೆ. ನನಗಂತೂ ಕೇಳ್ತಾ ಆಶ್ಚರ್ಯನೇ ಅನಿಸ್ತು. ಈ ದೇವಾಲಯದ ವಿಶೇಷತೆ ಏನು, ಹಿನ್ನೆಲೆ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಒಂದು ಲೈಕ್, ಕಮೆಂಟ್ ನಮಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನಮಸ್ತೆ ಸ್ನೇಹಿತರೆ, ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಯಾವ ಸ್ಥಳದ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ ಗೊತ್ತಾ? ನಮ್ಮ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ನೆಲೆಸಿರುವಂತಹ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಬಹಳ ವಿಶೇಷ ಹಾಗೂ ಶಕ್ತಿಯುತವಾದಂತಹ ದೇವಸ್ಥಾನ ಇದು. ಈ ದೇವಸ್ಥಾನದ ವಿಶೇಷತೆ ಏನು ಗೊತ್ತಾ? ದಿನದ 24 ಗಂಟೆಯೂ ಸಹ ಈ ದೇವಸ್ಥಾನ ತೆರೆದಿರುತ್ತೆ. ಬಾಗಿಲುಗಳಿರೋದಿಲ್ಲ ಹಾಗೂ ಅರ್ಚಕರು ಸಹ ಇರೋದಿಲ್ಲ. ಪುಟ್ಟ ಮಕ್ಕಳಿಂದ ಹಿಡಿದು ಜಾತಿ ಭೇದವಿಲ್ಲದೆ ಇಲ್ಲಿ ಬಂದು ದೇವಿಯನ್ನ ಪೂಜಿಸಲಾಗುತ್ತೆ. ತಮ್ಮ ಕಷ್ಟಗಳನ್ನ ದೇವಿ ಮುಂದೆ ನಿಂತು ಹೇಳ್ಕೊಳ್ಳಲಾಗುತ್ತೆ. ನಂಬಿದವರನ್ನ ಕೈ ಬಿಡೋದಿಲ್ಲ ಅನ್ನೋದು ಇಲ್ಲಿನ ಭಕ್ತಾದಿಗಳ ಮಾತು. ಕೋಲಾರ ಹಾಗೂ ಮಾಲೂರಿನ ಜನತೆಗೆ ಗ್ರಾಮ ದೇವತೆ ಹಾಗೂ ಭಾಗ್ಯ ದೇವತೆ ಆಗಿ ನೆಲೆಸಿರುವಂತಹ ಶ್ರೀ ಮಾರಿಕಾಂಬಾ ದೇವಿಯ ದರ್ಶನವನ್ನು ಪಡೆಯೋಣ, ಬನ್ನಿ. ಈ ದೇವಸ್ಥಾನ ಬೆಂಗಳೂರಿನಿಂದ 48 ಕಿಲೋಮೀಟರ್, ಕೋಲಾರದಿಂದ 25 ಕಿಲೋಮೀಟರ್ ಹಾಗೂ ಹೊಸಕೋಟೆಯಿಂದ 25 ಕಿಲೋಮೀಟರ್ ಅಂತರದಲ್ಲಿದೆ. ವರ್ಷದ 365 ದಿನಗಳು ಸಹ ತೆರೆದಿರುತ್ತೆ. ಮತ್ತೆ ಹೇಳ್ತೀನಿ, ಈ ದೇವಸ್ಥಾನಕ್ಕೆ ಬಾಗಿಲುಗಳೇ ಇಲ್ಲ. ದಿನದ 24 ಗಂಟೆಯಲ್ಲಿ ನೀವು ಮಧ್ಯರಾತ್ರಿಯಲ್ಲಿಯೂ ಸಹ ಬಂದು ಈ ದೇವಿಯ ದರ್ಶನವನ್ನು ಪಡಿಬಹುದು. ರಾತ್ರಿ 12 ಗಂಟೆ ಆಗ್ಬೋದು, 2 ಗಂಟೆ ಆಗ್ಬೋದು, 4 ಗಂಟೆ ಆಗ್ಬೋದು, ಯಾವುದೇ ಸಮಯದಲ್ಲಿಯೂ ಸಹ ಇಲ್ಲಿ ಬಂದು ನೀವು ಪ್ರಾರ್ಥಿಸಬಹುದು. ಈ ಕ್ಷೇತ್ರದ ಭಕ್ತಾದಿಗಳು ಮಧ್ಯರಾತ್ರಿಯಲ್ಲಿ ಪ್ರಯಾಣ ಮಾಡುವವರು ಸಹ ಇಲ್ಲಿ ಬಂದು ದೇವಿಯ ದರ್ಶನವನ್ನು ಮಾಡಿ ಹೋಗ್ತಾರೆ. ಟ್ರಸ್ಟ್ನ ವತಿಯಿಂದ ಪ್ರತಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ ಹಾಗೂ ವಿಶೇಷ ದಿನಗಳಲ್ಲಿ ಮಾತ್ರ ಅರ್ಚಕರು ಇಲ್ಲಿ ಅಭಿಷೇಕವನ್ನು ಮಾಡಲಾಗುತ್ತೆ. ಭಕ್ತಾದಿಗಳು ಸಹ ಸ್ವತಃ ಅಭಿಷೇಕವನ್ನು ಮಾಡಬಹುದು. ಭಕ್ತಾದಿಗಳೇ ಪ್ರತಿದಿನ ಈ ಅಮ್ಮನವರಿಗೆ ಅರಿಶಿಣ ಮತ್ತು ಕುಂಕುಮದಿಂದ ಸುಂದರವಾಗಿ ಅಲಂಕಾರವನ್ನು ಮಾಡ್ತಾರೆ. ಹಾಗೆ ವಿಶೇಷ ದಿನಗಳಲ್ಲಿ ಬಳೆಯ ಅಲಂಕಾರ, ವೀಳ್ಯದೆಲೆ ಅಲಂಕಾರ, ಹೂವಿನ ಅಲಂಕಾರ ಸ್ವತಃ ಭಕ್ತಾದಿಗಳೇ ಮಾಡ್ತಾರೆ. ನನಗೆ ಈ ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ಏನನ್ನಿಸ್ತು ಅಂತಂದರೆ, ಇಲ್ಲಿ ಬಂದಂತಹ ಭಕ್ತಾದಿಗಳು ತಮ್ಮ ಸ್ವಂತ ಮನೆಯಲ್ಲಿ ಸ್ವತಂತ್ರವಾಗಿ ದೇವರಿಗೆ ಹೇಗೆ ಪೂಜೆಯನ್ನು ಸಲ್ಲಿಸ್ತಾರೆ, ಹಾಗೆ ಇಲ್ಲಿಯೂ ಸಹ ಅದೇ ಭಾವನೆಗಳಿಂದ ಪೂಜೆಯನ್ನು ಮಾಡ್ತಾಯಿದ್ರು. ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ಕೋರಿಕೆಗಳನ್ನು ಹೇಳ್ಕೊಳ್ಳಿಕ್ಕೆ ಸಾವಿರಾರು ಕಿಲೋಮೀಟರ್ ಕ್ರಮಿಸಿ ದೇವರ ದರ್ಶನಕ್ಕೆ ಹೋದರೂ ಸಹ ಅಲ್ಲಿ ಅನೇಕ ನಿಬಂಧನೆಗಳಿರ್ತವೆ. ಆದರೆ ಇಲ್ಲಿ ಅದು ಯಾವುದೇ ರೀತಿಯ ನಿಬಂಧನೆಗಳಿಲ್ಲ. ದೇವರು ಮತ್ತು ಭಕ್ತರ ನಡುವೆ ಯಾವುದೇ ಮಧ್ಯವರ್ತಿಗಳಿಲ್ಲ. ಇದಂತೂ ನೋಡಿ ನನಗೆ ತುಂಬಾ ಖುಷಿ ಅನಿಸ್ತು. ಸುಮಾರು 400 ವರ್ಷಗಳ ಪುರಾತನ ಹಿನ್ನೆಲೆ ಇರುವಂತಹ ಈ ದೇವಸ್ಥಾನದ ಹಿನ್ನೆಲೆನ ಚಿಕ್ಕದಾಗಿ ಹೇಳ್ತೀನಿ. ಹಿಂದೆ ಈ ಮಾಲೂರನ್ನು ಮಲ್ಲಿಗೆಪುರ ಅಂತ ಕರೀತಾ ಇದ್ರಂತೆ. ಅತಿ ಹೆಚ್ಚು ಮಲ್ಲಿಗೆ ಬೆಳೀತಾ ಇದ್ದಿದ್ದರಿಂದ ಈ ಹೆಸರು ಬಂತು ಅಂತ ಹೇಳಲಾಗತ್ತೆ. ಆಗಿನ ಕಾಲದಲ್ಲಿ ಈ ಪಟ್ಟಣ ಪಾಳೆಯಗಾರರ ಆಳ್ವಿಕೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇದೇ ಮಾಲೂರು ತಾಲೂಕಿನ ಬಾವನಹಳ್ಳಿ ಗ್ರಾಮದ ಇರ್ದೇ ರಾಮ್ ಸಿಂಗ್ ಎನ್ನುವವರ ಕನಸಲ್ಲಿ ಈ ದೇವಿಯರು ಬಂದು ಹೇಳ್ತಾರಂತೆ, ನಾನು ಈ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಗಜಾಗುಂಡಲ ಎನ್ನುವ ಪುಷ್ಕರಣಿಯಲ್ಲಿ ನೆಲೆಸಿದ್ದೇನೆ. ನನ್ನ 2 ವಿಗ್ರಹಗಳನ್ನು ಹೊರಗಡೆ ತಂದು ಒಂದು ಆಲಯವನ್ನು ನಿರ್ಮಾಣ ಮಾಡಿ ನಾನು ಈ ಕ್ಷೇತ್ರದ ಜನತೆಯನ್ನು ಕಾಪಾಡಬೇಕು ಅಂತ ಹೇಳಿದಾಗ ಈ 2 ಶಿಲೆಗಳನ್ನು ತಂದು ಇಲ್ಲಿ ಸ್ಥಾಪಿಸಿ ಗುಡಿಯನ್ನು ಕಟ್ಟಿಸಲಾಯಿತಂತೆ. ಈ ಗುಡಿಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಇರ್ದೇ ರಾಮ್ ಸಿಂಗ್ ಅವರ ಕನಸಲ್ಲಿ ಈ ದೇವಿ ಬಂದು ನುಡಿತಾರಂತೆ, ಯಾವುದೇ ಕಾರಣಕ್ಕೂ ನನ್ನ ಗುಡಿಗೆ ಬಾಗಿಲುಗಳನ್ನು ಇಡಬಾರದು ಹಾಗೂ ಬೀಗವನ್ನು ಹಾಕಬಾರದು ಅಂತ ನುಡಿದಿದ್ರಿಂದ ಇಂದಿಗೂ ಸಹ ಇದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಕೆಲವು ಬಾರಿ ಬಾಗಿಲುಗಳನ್ನು ಇಡಬೇಕು ಅಂತ ಪ್ರಯತ್ನಿಸಿದಾಗ ತುಂಬ ಅಶುಭ ಸೂಚನೆಗಳು ಉಂಟಾಯ್ತಂತೆ. ಇಟ್ಟಂತಹ ಬಾಗಿಲುಗಳೇ ಸ್ವತಃ ಬಿದ್ದೋಗ್ತಿದ್ವಂತೆ. ಹಾಗಾಗಿ ಇವತ್ತಿಗೂ ಸಹ ಈ ದೇವಾಲಯಕ್ಕೆ ಬಾಗಿಲುಗಳೇ ಇಲ್ಲ. ಶ್ರೀ ಮಾರಿಕಾಂಬಾ ದೇವಾಲಯದ ಟ್ರಸ್ಟ್ನ ನಿರ್ದೇಶಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ.
ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ನವರಂಗ್ ಮಂಜುನಾಥ್ ಅಂತ. ನೋಡಿ, ಈ ಒಂದು ದೇವಾಲಯಕ್ಕೆ ಸುಮಾರು 400-500 ವರ್ಷಗಳ ಇತಿಹಾಸ ಇದೆ. ಇಲ್ಲೊಂದು ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ. ಕಲ್ಯಾಣಿನಲ್ಲಿ ಈ ಅಕ್ಕ ತಂಗಿರಿಬ್ಬರು ಮಾರಮ್ಮನವರು ಅಲ್ಲಿ ದೊರೆತಿದ್ದು. ಈ ದೇವಾಲಯಕ್ಕೆ ವಿಶೇಷ ಏನಪ್ಪ ಅಂದರೆ ಐನೋರಿಲ್ಲ. ಪ್ರತಿ ದೇವಾಲಯಕ್ಕೂ ಐನೋರು ಇರ್ತಾರೆ, ಪೂಜಾರಿಗಳೆಲ್ಲ ಇರ್ತಾರೆ. ಆದರೆ ಈ ದೇವಾಲಯಕ್ಕೆ ಐನೋರಿಲ್ಲ. ಇನ್ನೊಂದೇನಪ್ಪ ಅಂದರೆ ಬಾಗಿಲಿಲ್ಲ. ಯಾವುದೇ ಕಾರಣಕ್ಕೂ ಈ ಅಮ್ಮನಿಗೆ ಬಾಗಿಲಿಲ್ಲ. ಯಾವುದೇ ಒಂದು ಸಮಯದಲ್ಲಾದರೂ ಯಾರೇ ಭಕ್ತರಾಗಲಿ ಬರ್ಬೋದು. ಆ ಅಮ್ಮನಿಗೆ ಭಕ್ತಿಯಿಂದ ಪೂಜೆ ಮಾಡಿ ಅವ್ರ ಕಷ್ಟಗಳೇನೇ ಇದ್ರೂ ಆ ಅಮ್ಮನ ಮುಂದೆ ಹೇಳ್ಕೊಂಡ್ರೆ ಸಾಕು, ಕೆಲವೇ ದಿನಗಳಲ್ಲಿ ಪರಿಹಾರ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಈ ಅಮ್ಮನ ನಮ್ಮದವ್ರು ಯಾವತ್ತೂ ಕೈ ಬಿಡಿಲ್ಲ. ಅಮ್ಮ ಸುಮಾರು ನಿದರ್ಶನಗಳಿದೆ. ಇವು ಒಂದಲ್ಲ ಎರಡಲ್ಲ, ಸುಮಾರು ಹೇಳ್ತಾ ಹೋದರೆ ಸಮಯನೇ ಸಾಲಲ್ಲ. ಅಷ್ಟೊಂದು ಪವಾಡ ಆ ಅಮ್ಮನಲ್ಲಿದೆ. ನಮ್ಮ ಕಷ್ಟ ಏನೇ ಇದ್ರೂ ಬಂದು ಆ ಅಮ್ಮನಿಗೆ ಅರ್ಪಿಸಿ ನಿಮ್ಮ ಕೈನಲ್ಲಾದಷ್ಟು 10 ರೂಪಾಯಿ 20 100 ಎಷ್ಟಾದಷ್ಟು ಆ ಅಮ್ಮನಿಗೆ ಉಂಡಿನಲ್ಲಿ ಹಾಕಿ ನಿಮ್ಮ ಕಷ್ಟಗಳನ್ನ ಒಪ್ಪಿಸ್ಕೊಂಡ್ರೆ ಸಾಕು. ಆ ಅಮ್ಮನ ಬಗೆಹರಿಸೋದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕೆ ಈ ಅಮ್ಮನಿಗೆ ಅಡ್ಡ ಹಾಕಲ್ಲ ಅಂದರೆ, ಒಂದ್ಸರಿ ನಮ್ಮ ಮಾಲೂರಿನಲ್ಲಿ ಪುರೋಹಿತರೆಲ್ಲ ಸೇರಿ ಆ ಅಮ್ಮನಿಗೆ ಕುಂಭಾಭಿಷೇಕ ಮಾಡೋದು. ಕುಂಭಾಭಿಷೇಕ ಮಾಡೋದು ಶಿವನಿಗೆ ಮಾತ್ರ. ಗೋಡೆ ಎಲ್ಲ ಅಡ್ಡ ಕಟ್ಟಿ ಕುಂಭಾಭಿಷೇಕ ಮಾಡಿ ಇನ್ನೇನು ಪೂಜೆ ಮಾಡೋ ಟೈಮ್ನಲ್ಲಿ ಕಟ್ಟೆ ಎಲ್ಲ ಹೊಡೆದು ಐನೂರುಗಳು ಪೂಜೆ ಸಾಮಗ್ರಿಗಳೆಲ್ಲ ನೀರಲ್ಲಿ ಹೊಡ್ಕೊಂಡು ಹೋಗ್ಬಿಟ್ಟು ಅವತ್ತಿಂದ ಆ ಅಮ್ಮನಿಗೆ ಬಾಗಿಲು ಅನ್ನೋದೇ ಇಲ್ಲ. ಹೀಗಾಗಿ ನಮ್ಮ ತಮಿಳುನಾಡು, ಆಂಧ್ರ, ಕೇರಳ ಸುತ್ತಮುತ್ತಲು ನೀವು ನಿಜವಾಗ ಹೇಳ್ಬೇಕಂದ್ರೆ ಹೊರದೇಶಗಳಿಂದನೂ ಬರ್ತಾರೆ ಆ ಅಮ್ಮನ ನೋಡೋಕ್ಕೆ. ಹೊರದೇಶದ ಅಮೇರಿಕೆಯಿಂದ ಬಂದು ಆ ಅಮ್ಮನಿಗೆ ಬೆಳ್ಳಿ ಮುಖವಾಡ ಮಾಡಿ ದೇವಸ್ಥಾನಕ್ಕೆ ಅರ್ಪಿಸಿದ್ದಾರೆ. ಇಂಥ ಭಕ್ತರೆಲ್ಲ ಇದ್ದಾರೆ ಅಮ್ಮನಿಗೆ. ಹಾಗೆ ಕೆಲವು ಭಕ್ತಾದಿಗಳು ದೇವಿಯ ಮಹಿಮೆ ಎಂಥದ್ದು ಅಂತ ಸ್ವತಃ ಅವರೇ ಹೇಳ್ತಾರೆ. ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನೀವು ಎಲ್ಲಿಂದ ಬರ್ತಿದ್ದೀರಾ? ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಿದ್ದೀರಾ? ಮೇಡಮ್ ನನ್ನ ಹೆಸರು ಸೌಮ್ಯ ಅಂತ. ನಾವು ಹುಟ್ಟಿ ಬೆಳೆದಿರೋದೆಲ್ಲ ಇದೇ ಊರನ್ನೇ. ಅಂದ್ರೆ ದೇವಸ್ಥಾನ ಅನ್ನೋದಕ್ಕಿಂತ ನಮ್ಗೊಂಥರ ತವ್ರ ಮನೆ ಇದ್ದಾಗೆ. ಪ್ರತಿಯೊಂದು ನಾವು ಯಾವುದೇ ಒಂದು ವ್ಯವಹಾರ, ವ್ಯಾಪಾರ, ಸಂಸಾರ, ಪ್ರತಿಯೊಂದು ನಾವ್ ಏನೇ ಮಾಡ್ಬೇಕಂದ್ರು ಆ ತಾಯಿ ಆಜ್ಞೆ ಇಲ್ಲದೆ ನಾವು ಮಾಡೋದಿಲ್ಲ. ಇಲ್ಲಿ ಬಂದು ದೀಪ ಹಚ್ಚಿನೇ ನಾವು ಮುಂದಿನ ಕಾರ್ಯಗಳನ್ನ ಮಾಡ್ತೀವಿ. ಆ ತಾಯಿನ ನಂಬ್ಕೊಂಡು ನಾವ್ ಯಾವತ್ತೂ ಮೋಸ ಹೋಗಿಲ್ಲ. ನಾವು ಒಂದು ಸಂಸಾರದಲ್ಲಿರ್ಬೋದು, ಒಂದು ವ್ಯವಹಾರದಲ್ಲಿರ್ಬೋದು, ಉನ್ನತ ಮಟ್ಟದಲ್ಲೇ ಆ ದೇವಿ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚೇನಂದ್ರೆ ಮೇಡಮ್, ಈ ದೇವರಿಗೆ ಬರೀ ಹಿಂದೂಗಳೇ ಬರೋದಿಲ್ಲ. ನಾವು ವಾರ ವಾರ ಬರ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಬುರ್ಕಾ ಹಾಕೊಂಡು ಮುಸ್ಲಿಮ್ಸರು ಸಹ ಬರ್ತಾರೆ. ಬೇರೆ ಬೇರೆ ಕಡೆಯಿಂದ ಬಂದಿರೋರು, ಅಂದ್ರೆ ಇಲ್ಲಿ ಇದು ಒಂದು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಸೊ ಬೇರೆ ಕಡೆಯಿಂದ ಬಿಹಾರ ಆ ಕಡೆ ಎಲ್ಲ ಇಲ್ಲಿರೋರು ಈ ತಾಯಿನ ತುಂಬಾ ನಂಬಿ ವಾರ ವಾರನೂ ಬರ್ತಾರೆ. ಬಿಡುವಾದಾಗೆಲ್ಲ ಬಂದು ಆ ತಾಯಿಗೆ ನಮಸ್ಕಾರ ಮಾಡ್ಕೊಂಡು ಹರಕೆ ಕಟ್ಕೊಳ್ತಾರೆ. ಇಲ್ಲಿ ಏನೇ ಹರಕೆ ಯಾರು ಕಟ್ಕೊಂಡಿದ್ದಾರೆ ಇದುವರೆಗೂ ಅವ್ರಿಗೆ ಆಗಿಲ್ಲ ಅನ್ನೋದಿಲ್ಲ. ನಾವು ಹುಟ್ಟಿ ಬೆಳೆದಾಗ್ಲಿಂದನೂ ನಮ್ಮನ್ನ ಕಾಯ್ಕೊಂಡ್ ಬರ್ತಿದ್ದಾರೆ, ಕರ್ಕೊಂಡು ಹೋಗ್ತಿದ್ದಾರೆ. ಅಷ್ಟೇ ಮೇಡಮ್, ತಾಯಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿದ್ದೀರಾ? ಎಲ್ಲಿಂದ ಬರ್ತಿದ್ದೀರಾ ಅಂತ ಆಗ್ಬೋದು, ಬಿಂಗಿಪುರ. ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ. ಸದಾ ಅಮ್ಮ ನಂಬಿದೀವಿ. ನಮ್ದು ಆರ್ಕೆ ಈರಡಿಕೆ ಎಲ್ಲ ಈಡೇರಿಸ್ಕೊಟ್ಟಿದ್ದಾರೆ. ಸದಾ ಅಮ್ಮ ಆಶೀರ್ವಾದ ನಮ್ಗಿದೆ. ಏನೋ ಒಂದು ಆರೋಗ್ಯ ಸಮಸ್ಯೆ, ಏನೇ ಒಂದು ವಿಷಯ ಇದ್ರು ನಾವ್ ಅಮ್ಮ ಹತ್ರ ಬಂದು, ಏನೋ ಒಂದು ಶುಭಾಕಾಂಕ್ಷ, ಏನೋ ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರು ನಾವ್ ಅಮ್ಮ ಹತ್ರ ಬಂದು ಹರಕೆ ಕಟ್ಕೊಂಡು ಆ ಅಮ್ಮ ದರ್ಶನ ಮಾಡ್ಕೊಂಡೆ ನಾವು ಹೋಗೋದು. ನೀವು ಯಾವ ರೀತಿಯಾದಂತಹ ಹರಕೆನ ಕಟ್ಟಿದ್ರಿ ಇಲ್ಲಿ? ಈಡೇರಿದ್ಯಾ? ಹೌದು ಮೇಡಮ್. ನಮ್ಮ ತಾಯಿಗೆ ಸ್ವಲ್ಪ ಹುಷಾರಿಲ್ದಿರ ಇತ್ತು. ಸೊ ತಾಯಿಗೆ ಬಂದು ನಾವು ಸೇವೆ ಮಾಡಿದ್ವಿ. ಆ ಒಂದು ವಿಷಯದಿಂದ ನಮ್ಮಮ್ಮ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಸದಾ ನಡೀತಾ ಇದ್ದಾರೆ, ಗುಣಮುಖವಾಗಿದ್ದಾರೆ. ಅದರಿಂದ ಚೆನ್ನಾಗಿದ್ದಾರೆ. ಆ ಒಂದು ಬೇಡಿಕೆಯಿಂದ ನಾನು ಆ ಅಮ್ಮನ ತುಂಬಾ ನಂಬಿದ್ದೀನಿ. ಸದಾ ಆ ಅಮ್ಮ ಆಶೀರ್ವಾದ ನಮ್ಗಿದ್ದೇ ಇರುತ್ತೆ. ನಮಗೆ ಅಂತಲ್ಲ, ಈ ಮಾಲೂರ ಜನತೆ ಎಲ್ಲಾರ್ಗು ಅಷ್ಟೇ, ವಿದ್ಯಾರ್ಥಿಗಳಿಗೆ, ಒಂದು ಯಾವುದೇ ಒಂದು ಏಜ್ ಆಗಿರೋರಿಗೆ, ಎಲ್ಲಾ ಒಂದು ಆರೋಗ್ಯವರಿಗೆ ಎಲ್ಲ ಸದಾ ನಮ್ಗೆ ಇದು ಮಾಡ್ಕೊಟ್ಟಿದ್ದಾರೆ ಅಮ್ಮ. ಪ್ರತಿ ಮಂಗಳವಾರ, ಶುಕ್ರವಾರ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪಗಳನ್ನು ಬೆಳಗೋದ್ರಿಂದ ತಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ. ಸಂತಾನ ಭಾಗ್ಯ, ಕಲ್ಯಾಣ ಭಾಗ್ಯ, ಸಾಲಬಾಧೆ, ಅಶಾಂತಿ, ಹೀಗೆ ಸಕಲ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಬೋರ್ವೆಲ್ ಹಾಕಿಸ್ಬೇಕಾದ್ರೆ ಇಲ್ಲಿನ ಅಭಿಷೇಕದ ನೀರನ್ನು ತೆಗೆದುಕೊಂಡು ಹೋಗಿ ಬೋರ್ವೆಲ್ ಕೊರೆಸುವ ಜಾಗದಲ್ಲಿ ಹಾಕಿ ಪೂಜೆಯನ್ನು ಮಾಡ್ತಾರೆ. ಮನೆ ಕಟ್ಟಲಿಕ್ಕೆ, ಪಾಯ ಪೂಜೆ ಮಾಡಲಿಕ್ಕೆ, ಹಾಗೂ ಮಕ್ಕಳಿಗೆ ಚಿಕನ್ ಪಾಕ್ಸ್ ಅಂದರೆ ಅಮ್ಮ ಆದರೆ ಈ ದೇವಿಯ ತೀರ್ಥವನ್ನು ಮಕ್ಕಳ ಮೇಲೆ ಸಿಂಪಡಿಸ್ತಾರೆ. ಪ್ರತಿದಿನ ಭಕ್ತಾದಿಗಳು, ಅಂಗಡಿಯ ವ್ಯಾಪಾರಸ್ಥರು, ಚಾಲಕರು ಅವರ ಅಂಗಡಿ ಹಾಗೂ ವಾಹನದ ಕೀಗಳನ್ನು ದೇವಿಯ ಮುಂದೆ ಇಟ್ಟು ಮಾಡುವ ಕೆಲಸದಲ್ಲಿ ಅಭಿವೃದ್ಧಿ ಸಿಗಲಿ, ಲಾಭ ಸಿಗಲಿ ಅಂತ ದೇವಿಯ ಮುಂದೆ ಪ್ರಾರ್ಥಿಸಿ ದಿನವನ್ನು ಪ್ರಾರಂಭಿಸ್ತಾರೆ. ಈ ಮಾರಮ್ಮನನ್ನು ಇಲ್ಲಿನ ಜನ ಎಷ್ಟು ನಂಬಿದ್ದಾರೆ ಅಂತಂದರೆ ಈ ದೇವಿಯ ಹೆಸರಿನಲ್ಲೇ ವ್ಯಾಪಾರಗಳನ್ನು ನಡೆಸ್ತಾ ಇದ್ದಾರೆ. ಮಾರಿಕಂಬ ಟ್ರಾವೆಲ್ಸ್, ಮಾರಿಕಂಬ ಸ್ಟೋರ್ಸ್, ಜ್ಯುವೆಲರ್ಸ್, ಅಕ್ವೇರಿಯಂ, ಮಾರಿಕಂಬ ನಿಲಯ, ಹೀಗೆ ಬಹಳಷ್ಟು ಅಂಗಡಿಗಳಿಗೆ ಈ ತಾಯಿಯ ಹೆಸರಿಟ್ಟು ಈ ತಾಯಿಯ ಕೃಪೆಯಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ.
ನಮಸ್ತೆ. ನೀವು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ ಇಲ್ಲಿ? ನಾನು 30 ವರ್ಷದಿಂದ ಮಾಡ್ತೀನಿ. ಹಾ, ಹಾ, ಹಾ. 30 ಈ ದೇವಸ್ಥಾನದ ಮಹಿಮೆ ಬೆಳಗಿನ ಮಹಿಮೆ ಚೆನ್ನಾಗಿದೆ, ಪವರ್ಫುಲ್. ಮಕ್ಕಳಿಗೆ ಬಾಯಿ ಇಲ್ದವ್ರಿಗೆ ಬಾಯಿ ಬಂದಿದೆ, ನಡೆಯುವಂತವ್ರು ನಡೀದವ್ರೆ. ಅತ್ತಾಯಿ ಕಷ್ಟ ಅಂತ ಬಂದ ಅಯ್ಯಮ್ಮ ನಂಬ್ಕೊಂಡವ್ರು ಒಳ್ಳೇದ್ ಮಾಡಿ ಮತ್ತೆ ಬಂದು ಅಯ್ಯಮ್ಮನ ಅರ್ಕೆ ಸಲ್ಲಿಸವ್ರೆ. ನಮಗೂ ಅಷ್ಟೇ ಉದಾಹರಣೆ, ನಾವು ಈ ಮೂರೇ ಬಿಟ್ಬಿಡ್ಬೇಕಂತಿದ್ದ ಟೈಮ್ನಲ್ಲಿ ನಮ್ಮನ್ನ ಮೇಲೆ ಕೆತ್ತಿದ್ದಾಳೆ ತಾಯಿ. ಪ್ರತಿಯೊಂದಲ್ಲೂ ಅಷ್ಟೇ, ಒಂದು ಮಕ್ಕಳಿಗೆ ಸಾಬ್ರ ಸತ ಬಂದು ಅಯ್ಯಮ್ಮನ್ ನಮ್ಮವ್ರೆ ಬರ್ತಾರೆ, ಪೂಜೆ ಕೊಡ್ತಾರೆ, ಬೇಕಾದ ಅನ್ನದಾನ ನಡೀತಾ ಇದೆ. ತುಂಬಾ ಶಕ್ತಿವಂತಿ ಅಮ್ಮ, 300 ವರ್ಷಗಳ ತಾಯಿ ಅಮ್ಮಂದು. ಎಂತ ಬಡವರು ಬಗ್ರು ಕೈ ಎತ್ತದವ್ರು ಪಾಪಾತವ್ರು. ಚೆನ್ನಾಗಿ ನಡೀತಾ ಇದೆ. ಒಳ್ಳೇದ ಊಟ ಕೊಟ್ಟವಳೆ, ಬಟ್ಟೆ ಕೊಟ್ಟವಳೆ, ಆರೋಗ್ಯಗಳು ಕೊಟ್ಟವಳೆ. ನಮ್ಮದವ್ರು ಕೈ ಭಾಷೆ ಕೊಡ್ತಾರೆ. ಹಿಂಗೆ ಅಯ್ಯಮ್ಮನ ನಮ್ಮ ಬೇಕು, ಚಿಕ್ಕ ಮಗುವಾಗ್ಲಿ ದೊಡ್ಡ ಮಗುವಾಗ್ಲಿ ನಮ್ಮ ಬಿಟ್ರೆ ಗುಂಡೂರ್ಗಂತ ಆಚಿನೂರವ್ರಿಗೆ ಕೈ ಭಾಷೆ. ಅಯ್ಯಮ್ಮನ ಅಷ್ಟು ಹೊಲಿಸ್ಕೊಂತಾಳೆ, ಮಾಡಿಸ್ಕೊಂತಾಳೆ. ಆ ಅಮ್ಮನಿಗ ನಾವು ಹಿಂಗ ಇದ್ದೀವಮ್ಮ, ನಮ್ಮನಿಗೆ ಒಂದು ಕರುಣೆ ತೋರ್ಸಮ್ಮ ಅಂತ ತೋರಿಸ್ತಾಳೆ. ಮದುವಾಗದವ್ರು ಎಲ್ಲೆಲ್ಲ ಧರ್ಮ ಕುಕ್ಕೆನಿಂದ ನಡ್ಕೊಂಡು ಈ ತಾಯಿ ಹೋಗ ಅಲ್ಲೇ ತಲುಪಿದ್ದಾಳೆ. ನಡ್ಕೊಂಡು ಬಂದಿದ್ದಾನೆ ಅಪ್ಪ, ನಡ್ಕೊಂಡು ಬಂದು ರಾತ್ರಿ ನಿದ್ದೆ ಮಾಡಿ ಕುಕ್ಕೆನಿಂದ ಹೋಗಿದ್ದಾರಮ್ಮ. ನಮ್ ತಳಿದ ನಾವು 30 ವರ್ಷ ಆಯ್ತು. ನಾನು ತಾಯಿ ಚೆನ್ನಾಗಿ ನಂಬಿದ್ದೀನಿ, ಚೆನ್ನಾಗಿ. ಭಕ್ತರು ಅಂದುಕೊಂಡಂತಹ ಇಷ್ಟಾರ್ಥಗಳು ಈಡೇರಿದ ಮೇಲೆ ದೇವಾಲಯಕ್ಕೆ ಬಂದು ಹರಕೆಗಳನ್ನು ತೀರಿಸೋದರ ಜೊತೆಗೆ ದೇವಾಲಯಕ್ಕೆ ದೇಣಿಗೆಗಳನ್ನು ಸಹ ನೀಡ್ತಾರೆ. ಭಕ್ತರು ನೀಡಿದ ದೇಣಿಗೆಯಿಂದ ನಾನಾ ರೀತಿಯ ಸಮಾಜಮುಖಿ ಕಾರ್ಯಗಳನ್ನು ಈ ಮಾರಿಕಾಂಬಾ ಟ್ರಸ್ಟ್ನವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಸರ್, ಹಾಗೆ ಈ ದೇವಸ್ಥಾನದ ಬಗ್ಗೆ ಈ ಟ್ರಸ್ಟ್ನ ವತಿಯಿಂದ ಸಾಮಾಜಿಕ ಸೇವೆಗಳನ್ನ ಸಹ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಮ್ಮ, ಮಾಲೂರಿನಲ್ಲಿ ಕುಡಿಯೋ ನೀರಿಗೆ ತುಂಬಾ ಅಭಾವ ಇತ್ತು. ನಮ್ಮ ಟ್ರಸ್ಟ್ ವತಿಯಿಂದ ಸುಮಾರು 10 ಕಡೆ ಕುಡಿಯೋ ನೀರಿನ ಆರ್ವ ವಾಟರ್ 10 ಕಡೆ ಸ್ಥಾಪನೆ ಮಾಡಿ ಪ್ರತಿದಿನ ಈ ಮಾಲೂರು ಜನ ಪೂರ ಆ ಅಮ್ಮನ ತೀರ್ಥ ಅಂತ ಬಳಸಿ ಅದು ಸುಮಾರು ಒಂದು 10 ಕಡೆ 5 ರೂಪಾಯಿ ಮೇಂಟೆನೆನ್ಸ್ಗೆ ಅಂದ್ಬಿಟ್ಟು 5 ರೂಪಾಯಿ ತಗೊಂಡು 20 ಲೀಟರ್ ನೀರನ್ನ ಉಚಿತವಾಗಿ ಕೊಡ್ತೀರಿ. ಎರಡನೇದೇನಪ್ಪ ಅಂತಂದ್ರೆ ಬಡವರು ಯಾರೇ ವಿದ್ಯಾಭ್ಯಾಸಕ್ಕಾಗ್ಲಿ ಆರೋಗ್ಯದಲ್ಲಿ ಏನಾನ ಹೆಚ್ಚು ಕಮ್ಮಿ ಆದ್ರೆ ಅವ್ರಿಗೆ ಒಂದು ಅರ್ಜಿ ಕೊಟ್ರೆ ಸಾಕು ನಮ್ಮ ಸಂಘಕ್ಕೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ನೇರವಾಗಿ ವಿದ್ಯಾಭ್ಯಾಸ ಆದ್ರೆ ಶಾಲೆಗೆ ಹೋಗುತ್ತೆ, ಆಸ್ಪತ್ರೆ ಆದ್ರೆ ನೇರ ರೋಗಿಗೆ ಸಂಬಂಧಪಟ್ಟಿದ್ದಾದ್ರೆ ನೇರವಾಗಿ ಆಸ್ಪತ್ರೆಗೆ ಹೋಗಿ ಸೇರುತ್ತೆ. ಬಡ ವಿದ್ಯಾರ್ಥಿಗಳಿಗೆ, ಬಡ ರೋಗಿಗಳಿಗೆ ನಮ್ಮ ದೇವಸ್ಥಾನದಿಂದ ಸಹಾಯ ಮಾಡ್ತಾ ಇದ್ದೀರಿ. ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಮ ಒಂದು ಟ್ರಸ್ಟಿಂದ ಪ್ರತಿದಿನ 12:30 2:30ವರೆಗೂ ಆ ಮಹಾತಾಯಿಯ ಪ್ರಸಾದ ಶುರು ಮಾಡಿದಿರಿ. ಮೊನ್ನೆ 6ನೇ ತಾರೀಕಿಗೆ 1 ವರ್ಷ ಆಯ್ತು. ಎಲ್ಲಾ ಭಕ್ತರು ನೋಡಿ, ಭಕ್ತರು ನೀಡೋದ್ರಲ್ಲೇ ಅಮ್ಮನ ಪ್ರತಿದಿನ ಅನುದಾನ ನಡೀತಾ. ಅಕ್ಕಿ, ಬೇಳೆ, ತರಕಾರಿ, ಎಣ್ಣೆ ಏನು ಬೇಕು ಊಟ ಮಾಡೋಕೆ ಅಡುಗೆಗೆ ಎಲ್ಲಾ ಪದಾರ್ಥ ಆ ಅಮ್ಮನೇ ತಂದು ನಮ್ಗೆ ಅರ್ಪಿಸ್ತಾರೆ. ಮೊನ್ನೆ ಮಹಾಮಾರಿ ಕೊರೋನಾ ಬಂದಾಗ ಸುಮಾರು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ 4 ಸಮಯ ಖಾಸಗಿ ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ 4 ಸಮಯದಲ್ಲಿ ಅವ್ರಿಗೆ ಪ್ರಸಾದ, ಊಟ, ಟಿಫನ್ನು, ಡಾಕ್ಟರ್ಗಳಿಗೆ, ವೈದ್ಯಕೀಯ ಇದರಲ್ಲಿ ಪೊಲೀಸ್ ಇಲಾಖೆಗೆ, ಬೆಸ್ಕಾಂ ವಿದ್ಯುತ್ ಇಲಾಖೆಗೆ, ಎಲ್ಲ ಇಲಾಖೆಗೂ ಮೆಡಿಸನ್ನು ಕಿಟ್ಟು ಅವ್ರವ್ರು ಎಲ್ಲಿ ಪೇಷಂಟ್ ಇದ್ದಾರೆ ಅವ್ರು ನೋಡ್ಕೊಂಡು ಹೋಗಿ ಸುಮಾರು ಒಂದು 40-50 ಲಕ್ಷ ವೆಚ್ಚದಲ್ಲಿ ಕೊರೋನಾ ಸಮಯದಲ್ಲಿ ಔಷಧಿಗಳನ್ನು ನೀಡಿರುತ್ತೇವೆ. ಅದೇ ರೀತಿ ಮಾಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊರೋನಾ ವಾರ್ಡ್ ಅಂತಾನೆ ಒಂದು ಸೃಷ್ಟಿ ಮಾಡಿ ಸುಮಾರು ಒಂದು 20 ಬೆಡ್ಗಳನ್ನ, ಒಂದು ಕೊರೋನಾ ವಾರ್ಡ್ನನ್ನು ಮಾಡಿ ಜನಗಳಿಗೆ ಅನುಕೂಲ ಆಗಲಿ ಅಂತ ಈ ಒಂದು ಇದೆಲ್ಲ ವ್ಯವಸ್ಥೆ ಮಾಡಿದ್ವಿ. ಪ್ರತಿದಿನ 12:30ರಿಂದ 2:30ರವರೆಗೆ ಅನ್ನದಾಸೋಹ ಸೇವೆಯನ್ನು ಮಾಡ್ತಾ ಇದ್ದಾರೆ. ರುಚಿಯಾದಂತಹ ಪ್ರಸಾದವನ್ನು ಉಣಬಡಿಸ್ತಾ ಇದ್ದಾರೆ. ಶಾಲಾ ಕಾಲೇಜು ಬಡ ವಿದ್ಯಾರ್ಥಿಗಳಿಗೆ ಫೀಸನ್ನು ಕಟ್ತಾ ಇದ್ದಾರೆ. ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಶಿಥಿಲಗೊಂಡಂತಹ ಶಾಲೆಗಳನ್ನು 60 ಲಕ್ಷ ವೆಚ್ಚದಲ್ಲಿ ಮರು ನಿರ್ಮಾಣ ಮಾಡ್ತಾ ಇದ್ದಾರೆ. ಜನಗಳಿಗೆ ಮುಖ್ಯವಾಗಿ ವೈದ್ಯಕೀಯ ಸವಲತ್ತುಗಳನ್ನು ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅತಿ ಕಡಿಮೆ ದರದಲ್ಲಿ ಬಡ ರೋಗಿಗಳ ಚಿಕಿತ್ಸೆಗಾಗಿ ಹೈಟೆಕ್ ಲ್ಯಾಬೊರೇಟರಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ಜನಗಳು ನೀಡಿದಂತಹ ಒಂದೊಂದು ರೂಪಾಯಿಯೂ ಸಹ ಜನಗಳಿಗೆ ಸದ್ಬಳಕೆ ಆಗ್ತಾ ಇದೆ. ನಿಜವಾಗ್ಲೂ ಬಹಳನೇ ಖುಷಿ ಪಡುವಂತಹ ವಿಚಾರ. ಶ್ರೀ ಮಾರಿಕಾಂಬಾ ಟ್ರಸ್ಟ್ನವರು ಅತ್ಯದ್ಭುತ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸೇವೆ 4 ಜನಕ್ಕೆ ಇನ್ಸ್ಪೈರ್ ಆಗಲಿ, ಮಾದರಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಇದ್ರ ಬಗ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಕೋವಿಡ್ನ ಸಮಯದಲ್ಲಿ ಇವರು ಮಾಡಿದ ಸೇವೆಗಳಿಗೆ ಕರ್ನಾಟಕ ಸರ್ಕಾರ ಇವರ ಟ್ರಸ್ಟನ್ನು ಗುರುತಿಸಿ ಇವರಿಗೆ ಪ್ರಶಸ್ತಿಯನ್ನು ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡಿರ್ತಾರೆ.
ಇಷ್ಟೆಲ್ಲ ಸಮಾಜಮುಖಿ ಸೇವೆಗಳನ್ನು ಒಂದು ದೇವಸ್ಥಾನದ ಟ್ರಸ್ಟ್ ಮಾಡ್ತಿದೆ. ಆದರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಈ ದೇವಸ್ಥಾನದ ಕಲ್ಯಾಣಿಯನ್ನು ಈ ಕ್ಷೇತ್ರದ ಶಾಸಕರು ಯಾಕೆ ಅಭಿವೃದ್ಧಿಪಡಿಸಿಲ್ಲ ಅನ್ನೋದು ಬೇಸರದ ಸಂಗತಿ. ಹಾಗೆ ಈ ಕ್ಷೇತ್ರದ ಜನ ಹೇಳೋ ಹಾಗೆ ಮಾಲೂರು ಬಸ್ ನಿಲ್ದಾಣ ಬಹಳಷ್ಟು ಶಿಥಿಲಗೊಂಡಿದೆ. ಸಾರ್ವಜನಿಕರು ಕೂರಲಿಕ್ಕೆ ಬೆಂಚಿನ ವ್ಯವಸ್ಥೆಯೇ ಇಲ್ಲ, ಮಹಿಳೆಯರಿಗೆ ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ. ಈ ಸೌಕರ್ಯಗಳನ್ನು ಈ ಕ್ಷೇತ್ರದ ಶಾಸಕರು ಒದಗಿಸಿದರೆ ಮಾಲೂರಿನ ಜನತೆ ಹಾಗೂ ಪ್ರಯಾಣಿಕರು ಬಹಳಷ್ಟು ಖುಷಿ ಪಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ಪ್ರತಿ ವರ್ಷ ಡಿಸೆಂಬರ್ ಹಾಗೂ ಜನವರಿಯಲ್ಲಿ ಮಾರಿಕಾಂಬಾ ಜಾತ್ರೆ ಅಂದರೆ ಊರಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಜಾತ್ರೆ ಮುಗಿದ ಮರುದಿನ ನಾನು ಇಲ್ಲಿಗೆ ಭೇಟಿ ನೀಡಿದ್ದೆ. ಸಾವಿರಾರು ಮಹಿಳೆಯರು ತಲೆಯ ಮೇಲೆ ಕಳಶಗಳನ್ನು ಹೊತ್ತು ಕಳಶದ ನೀರಿಂದ ತಾಯಿಗೆ ಅಭಿಷೇಕವನ್ನು ಮಾಡಲಾಗುತ್ತೆ. ಹಾಗೆ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಮಾಲೂರಿನ ಸುಪ್ರಸಿದ್ಧ ಕರಗ ಮಹೋತ್ಸವ ನಡೆಯುತ್ತೆ. ವಿಶೇಷವಾಗಿ ಊರಿನ ಶಾಂತಿ ಮತ್ತು ಅಭಿವೃದ್ಧಿಗೆ ರೈತರು ಸಾಕುವ ಜಾನುವಾರುಗಳಿಗೆ ಯಾವುದೇ ರೀತಿಯ ಕಾಯಿಲೆಗಳು ಬಾರದಿರಲೆಂದು ತಣುಮುದ್ದೆ ಕಾರ್ಯಕ್ರಮವನ್ನು ಮಾಡಲಾಗುತ್ತೆ. ಅಂದು ಪ್ರತಿ ಹಳ್ಳಿಗಳಿಂದ ರೈತರು ಬಂದು ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಅನ್ನ, ಮೊಸರು ತಂದು ಬಾಳೆ ಎಲೆ ಮೇಲೆ ಈ ಸನ್ನಿಧಿಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾರೆ. ಮರುದಿನ ಮಡಿವಾಳ ಜನಾಂಗದವರು ಇಲ್ಲಿ ಇಟ್ಟಂತಹ ಎಲೆಗಳನ್ನು ಪೂಜಿಸಿ ಕೆರೆಗೆಯನ್ನು ಬಿಡಲಾಗುತ್ತದೆ. ಎಲ್ಲ ರಾಜ್ಯಗಳಿಂದಲೂ ಸಹ ಕೋಲಾರಕ್ಕೆ ಬಸ್ನ ವ್ಯವಸ್ಥೆ ಇದೆ. ಬೆಂಗಳೂರಿನಿಂದ ಬಸ್ನಲ್ಲಿ ಪ್ರಯಾಣಿಸುವವರು ಹೊಸಕೋಟೆಯಿಂದ ಮಾಲೂರಿಗೆ ನೇರ ಬಸ್ನ ವ್ಯವಸ್ಥೆ ಇದೆ ಹಾಗೂ ಟ್ರೈನ್ ವ್ಯವಸ್ಥೆಯೂ ಸಹ ಇದೆ. ಬೆಂಗಳೂರಿಂದ ಚೆನ್ನೈ, ತಿರುಪತಿ, ಕೇರಳಗೆ ಹೋಗುವ ಎಲ್ಲ ರೈಲ್ಗಳು ಮಾಲೂರು ರೈಲ್ವೆ ಸ್ಟೇಷನ್ನಲ್ಲಿ ನಿಲ್ಗಡೆ ಇದೆ. ದೇವಸ್ಥಾನದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಜ್ಞಾನಪೀಠ ಪುರಸ್ಕೃತ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಹುಟ್ಟಿದ ನಾಡು, ಶಿಲ್ಪ ಕಲೆಗಳ ಬೀಡು ಶಿವಾರಪಟ್ಟಣ, ಕೈಗಾರಿಕೆಯ ಬೀಡು ಮಾಲೂರು, ಭಾರತದಲ್ಲಿಯೇ ಅತಿ ಹೆಚ್ಚು ರಾಗಿಯನ್ನು ಬೆಳೆಯುವ ಪ್ರದೇಶ ಮಾಲೂರು, ಇಟ್ಟಿಗೆಗಳಿಗೆ, ಮಣ್ಣಿನ ಅಂಚುಗಳಿಗೆ, ಕೋಳಿ ಸಾಕಾಣಿಕೆಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ. ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ತರಕಾರಿಗಳನ್ನು, ಹಣ್ಣುಗಳನ್ನು, ದವಸ ಧಾನ್ಯಗಳನ್ನು ಹಾಗೂ ಹೂಗಳನ್ನು ಬೆಳೆಯುವ ಹೆಗ್ಗಳಿಕೆ ನಮ್ಮ ಕೋಲಾರ ಮಾಲೂರಿಗೆ ಸಲ್ಲುತ್ತದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮೆಲ್ಲರ ಅನ್ನದಾತ ರೈತ, ಅನ್ನ ನೀಡುವ ರೈತ ದೇವರಿಗೆ ಸಮ ಅಂತ ಹೇಳ್ತಾ, ಶ್ರೀ ಮಾರಿಕಾಂಬಾ ದೇವಿಯು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ನೀವು ಕೇಳಿದ ವರವನ್ನು ನೀಡಲಿ ಅಂತ ಪ್ರಾರ್ಥಿಸುತ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ದೇವಿಯ ಮಹಿಮೆ ಎಂಥದ್ದು ಅಂತ ಸ್ವತಃ ಭಕ್ತಾದಿಗಳೇ ತಮ್ಮ ಅನುಭವವನ್ನು ಹಂಚಿಕೊಂಡ್ರು. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಭಾಗದಲ್ಲೂ ಪುರಾತನ ಹಾಗೂ ಐತಿಹಾಸಿಕ ಸ್ಥಳಗಳಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಅದರ ಬಗ್ಗೆ ಮಾಹಿತಿನ ನೀಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.